ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಮುಖ್ಯವಾದ ವಿಷಯ, ಎಲ್ಲ ಕ್ವಶನ್ಸ್ಗಳನ್ನು ಯೂಟ್ಯೂಬಲ್ಲಿ ಈಗ ಹಾಕಲಿಕ್ಕೆ ಸಮಯವಿಲ್ಲ ಹಾಗೂ ಹಾಕಲಿಕ್ಕೆ ಆಗ್ತಾ ಇಲ್ಲ, ಕ್ಷಮಿಸಬೇಕು. ನನಗೂ ಕೂಡ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ಗಳಿದ್ದಾವೆ. ಧನ್ಯವಾದಗಳು. ಇದು ಒಂದು ಕ್ವಶನನ್ನು ಈ ಒಂದು ಚಾಪ್ಟ್ರಿಂದ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಇನ್ನು 2 ಕ್ವಶನನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ತಾವುಗಳು ನೋಡಿಕೊಳ್ಬೋದು. ಅರ್ಥ ಆಯಿತು ಅನಿಸುತ್ತೆ. ಬನ್ನಿ, ಈಗ 2D ಸೆಕೆಂಡ್ ಚಾಪ್ಟ್ರಿಂದ 4 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಹಳ ಚಾನ್ಸ್ ಇರುವಂಥ ಒಂದು ಪ್ರಶ್ನೆ ಅದು ಯಾವುದಾಗಿರುತ್ತೆ ಅಂದರೆ, ನೋಡಿ ಸರ್, 5 ಕ್ವಶನಿಗೂ ಇದೇ ಒಂದು ಆನ್ಸರ್ ಇದೆ. ಆ ಒಂದು ಕ್ವಶನನ್ನು ಹೇಳ್ತೀನಿ, ಮೊದಲು ಕೇಳ್ಕೊಳ್ಳಿ. ಯಾಕಂದರೆ ಏನೋ ಒಂದು ಕೇಳಿ ಏನೋ ಬರೆದ್ರೆ ನಾಳೆ 0 ಮಾರ್ಕ್ಸ್ ಬರುತ್ತೆ ಎಕ್ಸಾಮಲ್ಲಿ. ವಾಟ್ ವರ್ ದಿ ಆರ್ಗ್ಯುಮೆಂಟ್ ಪುಟ್ ಫೋರ್ತ್ ಬೈ ದ ಪ್ರಿಸನರ್ ಫಾರ್ ನಾಟ್ ಗೋಯಿಂಗ್ ಔಟ್ ಆಫ್ ದಿ ಪ್ರಿಸನ್? ಜೈಲಿನಿಂದ ನಾನು ಓಡೋಗಲ್ಲ ಅಂದ್ಬಿಟ್ಟು ಯಾವ ಕಾರಣಗಳನ್ನು ಆರ್ಗ್ಯುಮೆಂಟನ್ನು ಕೊಡ್ತಾನೆ ಅದನ್ನು ಬರೆಯಿರಿ ಅಂತ ಇದೆ. ಇನ್ನೊಂದು ಪ್ರಶ್ನೆ, ವೈ ವಾಸ್ ದ ಕ್ರಿಮಿನಲ್ ರಿಲಕ್ಟೆಂಟ್ ಟು ಗೋ ಔಟ್ ಆಫ್ ದ ಪ್ರಿಸನ್? ಯಾವ ಕಾರಣಕ್ಕಾಗಿ ಅವನು ನಿರಾಕರಿಸ್ತಾನೆ, ನಾನು ಜೈಲಿಂದ ಹೋಗಲ್ಲ ಕಣ್ರಿ ಅಂತ ಹೇಳಿ ರಾಜನಿಗೆ ಹೇಳ್ತಾನೆ ಅಥವಾ ಮಂತ್ರಿಗಳಿಗೆ ಹೇಳ್ತಾನೆ, ಬರೆಯಿರಿ. ಅದಕ್ಕೂ ಇದೇ ಆನ್ಸರು. ಇನ್ನೊಂದು ಪ್ರಶ್ನೆ, ವೈ ಡಿಡ್ ದ ಕ್ರಿಮಿನಲ್ ರಿಜೆಕ್ಟ್ ದಿ ಆಫರ್ ಆಫ್ ಗೋಯಿಂಗ್ ಅವೇ ಫ್ರಮ್ ದ ಪ್ರಿಸನ್? ಮಿನಿಸ್ಟ್ರುಗಳು, ತಮ್ಮ ನೀನು ಓಡೋಗ್ಬೋದು ಇಲ್ಲಿಂದ ಅಂತ ಹೇಳಿದಾಗ ಅವನು ಇಲ್ಲ ನಾನು ಹೋಗಲ್ಲ ಅಂತ ರಿಜೆಕ್ಟ್ ಮಾಡ್ತಾನೆ. ಯಾಕೆ ಈ ರೀತಿಯಾಗಿ ಆ ಒಬ್ಬ ಕೈದಿ, ಕ್ರಿಮಿನಲ್, ಮರ್ಡರರ್ ಈ ರೀತಿಯಾಗಿ ಹೇಳ್ತಾನೆ ಅಂತ. ಇನ್ನೊಂದು ಪ್ರಶ್ನೆ, ವೈ ಡಸ್ ದ ಕ್ರಿಮಿನಲ್ ಇನ್ 2D ರೆಫ್ಯೂಸ್ ಟು ಎಸ್ಕೇಪ್ ಫ್ರಮ್ ದಿ ಪ್ರಿಸನ್? ಎಕ್ಸ್ಪ್ಲೇನ್. ಎಲ್ಲದಕ್ಕೂ ಕೂಡ ಇದೇ ಆನ್ಸರ್ ಕಣ್ರಿ. ಬನ್ನಿ, ಈಗ ಆನ್ಸರನ್ನು ನೋಡ್ತಾ ಹೋಗೋಣ. ಮೊದಲೇ ಹೇಳಿದ ಹಾಗೆ ನಾನು ಒಂದೇ ಒಂದು ಪ್ರಶ್ನೆ ಜೊತೆಗೆ ಉತ್ತರವನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಉಳಿದ ಇನ್ನೂ 2 ಪ್ರಶ್ನೆಗಳಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ದ ಕ್ರಿಮಿನಲ್ ಡಿಡ್ ನಾಟ್ ಅಗ್ರಿ ಟು ರನ್ ಅವೇ ಫ್ರಮ್ ದಿ ಪ್ಯಾಲೇಸ್ ಥ್ರೂ ದಿ ಕಿಂಗ್ಲೆಟ್. ನೋಡಿ, ದಿ ಕ್ರಿಮಿನಲ್ ಡಿಡ್ ನಾಟ್ ಅಗ್ರಿ ಟು ರನ್ ಅವೇ ಫ್ರಮ್ ದ ಪ್ಯಾಲೇಸ್ ಅಂದರೆ ಅರಮನೆಯಿಂದ ಓಡೋಗ್ಲಿಕ್ಕೆ ಅವನು ಏನಂತೀರ ತಗೊಳ್ಳು ಅಗ್ರಿ ಆಗಲ್ಲ. ಧೋ ಅಂದರೆ ರಾಜ ಹೇಳಿದ್ದರೂ ಕೂಡ ದ ಕಿಂಗ್ಲೆಟ್ ಗೇವ್ ದ ಪರ್ಮಿಷನ್. ರಾಜನೇ ಹೇಳಿರ್ತಾನೆ ಹೋಗ್ಲಿ ಬಿಡೋ ಮಾರಾಯ ಅತ್ಲಾಗೆ ಅಂತ, ಆದರೂ ಕೂಡ ಓಡೋಗಲ್ಲ ಅವನು. ಎಂಥ ಕ್ರಿಮಿನಲ್ ಇರ್ಬೋದು. ಬಿಕಾಸ್ ದ ಹ್ಯಾಡ್ ರೂಯಿಂಡ್ ಹಿಸ್ ಕ್ಯಾರೆಕ್ಟರ್. ಇಡೀ ಹಿಡ್ಕೊಂಡು ಬಂದಾಗ ಇಡೀ ಊರು ತುಂಬ, ದೇಶ ತುಂಬ ಇವನೊಬ್ಬ ಮರ್ಡರರ್ ಅಂತ ಹೇಳಿ ಸಾರಿರ್ತಾರೆ. ಹಾಗಾಗಿ ರೂಯಿಂಡ್ ಹಿಸ್ ಕ್ಯಾರೆಕ್ಟರ್ ಬೈ ದೇರ್ ಸೆಂಟೆನ್ಸ್ ಆ್ಯಂಡ್ ಹಿ ವುಡ್ ರನ್ ಅವೇ. ನೋಡಿ, ಇಫ್ ಅಂತ ಬರೀಲೇಬೇಕು. ಅವನೇನಾದರೂ ಅಲ್ಲಿಂದ ಓಡ್ ಹೋದರೆ ಮುಂದಿನ ಏನೇನು ಸಮಸ್ಯೆಗಳು ಅನ್ನೋದನ್ನು ಕೂಡ ಅವನು ಹೇಳ್ತಾನೆ. ನೋಡಿ ವಿದ್ಯಾರ್ಥಿಗಳೇ, ಇಫ್ ಹಿ ವುಡ್ ರನ್ ಅವೇ ದ ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್ ಅಂತ. ಅವನೇನಾದರೂ ಓಡೋದ್ರೆ ಅಲ್ಲಿ ಆ ಊರಿನ ಜನ ಅವನಿಗೆ ಯಾರೂ ಕೂಡ ಮಾತಾಡ್ಸಲ್ಲ, ರೆಸ್ಪಾನ್ಸೇ ಮಾಡಲ್ಲ ಅಂತ. ಕ್ಲಿಯರ್ ಆಯಿತಾ? ದೆ ಹ್ಯಾಡ್ ಟ್ರೀಟೆಡ್ ಹಿಮ್ ಬ್ಯಾಡ್ಲಿ, ಇಟ್ ವಾಸ್ ನಾಟ್ ಫೇರ್ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಆಯಿತಾ. ಹಿ ಡಿಡ್ ನಾಟ್ ಮೇಕ್ ಎ ಕಂಪ್ಲೇಂಟ್ ವಿತ್ ದೆಮ್. ಇವನನ್ನು ಬ್ಯಾಡಾಗಿ ಟ್ರೀಟ್ ಮಾಡಿರ್ತಾರೆ ಯಾರು? ರಾಜರು, ಮಂತ್ರಿಗಳು. ಮೊದಲು ಹಿಡ್ಕೊಂಡು ಹೋದಾಗ ಏನು ಮಾಡಿರ್ತಾರೆ ಅಂದರೆ, ವೆನ್ ದೆ ಕಾಟ್ ಹಿಮ್ ಅಟ್ ದ ಬಿಗಿನಿಂಗ್, ಅಟ್ ದ ಇನಿಷಿಯಲ್ ಸ್ಟೇಜ್, ದೆ ಹ್ಯಾಡ್ ಗಿವನ್ ದಿ ಡೆತ್ ಸೆಂಟೆನ್ಸ್. ದೆ ಹ್ಯಾಡ್ ಗಿವನ್ ದ ಜಡ್ಜ್ಮೆಂಟ್ ಆಫ್ ಡೆತ್ ಸೆಂಟೆನ್ಸಿನ ಜಡ್ಜ್ಮೆಂಟನ್ನು ಕೊಟ್ಟಿರ್ತಾರೆ. ಬಟ್ ದೇ ವರ್ ಫೇಲ್ಡ್ ಆ್ಯಂಡ್ ದೇ ಆಲ್ಟರ್ ದಿ ಡೆತ್ ಸೆಂಟೆನ್ಸ್ ಇನ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಇದನ್ನು ಸ್ವಲ್ಪ ಹಾಕಿ ಬರಿಬೇಕಾಗತ್ತೆ ಮಸಾಲ ಆಯಿತಾ. ಸೊ ದ ಕ್ರಿಮಿನಲ್ he was just looking all those things, he was seeing all those things, but he did not raise a complaint, he did not make a complaint with them. When they had sentenced him to death, he told them that the king should have executed him. Oh ರಾಜರೇ, I was ready ಆಯಿತಾ. ಅವನು ಒಂದು ಡೈಲಾಗನ್ನು ಹೊಡಿತಾನೆ. ದ ಕ್ರಿಮಿನಲ್ ಸೆಡ್, ಓ ಮೈ ಡಿಯರ್ ಕಿಂಗ್, ಐ ವಾಸ್ ರೆಡಿ ಫಾರ್ ಯುವರ್ ಸೆಂಟೆನ್ಸ್, ಫಾರ್ ಯುವರ್ for your judgment. What was your judgment? Death sentence. I was ready. You were failed. But they had not done it. Later they altered the death sentence to life imprisonment. ನಂತರದಲ್ಲಿ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ನನ್ನನ್ನು ಜೀವಾವಧಿ ಶಿಕ್ಷೆಗೆ ಏನು ಮಾಡಿದಿರಿ ತಗೊಳ್ಳು, ಸೆಕೆಂಡ್ ಜಡ್ಜ್ಮೆಂಟನ್ನು ಕೊಟ್ರಿ. ಬಟ್ ಆಲ್ಸೋ ಐ ಡಿಡ್ ನಾಟ್ ಸ್ಪೀಕ್ ಎ ಸಿಂಗಲ್ ವರ್ಡ್. ದೇರ್ ವಾಸ್ ಎ ಸ್ಮಾಲ್ ಲಾಕಪ್ ಆ್ಯಂಡ್ ಕೆಪ್ಟ್ ಹಿಮ್ ಇನ್ ಟು ಇಟ್. ಆ ಕೈದಿಗೆ ತಗೊಂಡೋಗಿ ಆಯಿತಾ ಎಲ್ಲಿಟ್ಟಿರ್ತಾರೆ? ಒಂದು ಲಾಕಪ್ಪಲ್ಲಿ ಹಾಕಿರ್ತಾರೆ. ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರ್ತಾನೆ. ಅವನನ್ನು ಕೂಡ ಇವರು ಡಿಸ್ಮಿಸ್ ಮಾಡ್ತಾರೆ. ಯಾಕಂದರೆ ಇವ್ರ ಕೈಯಲ್ಲಿ ಅವನಿಗೆ ಸಂಬಳ ಕೊಡಲಿಕ್ಕೆ ಆಗ್ತಾ ಇರಲ್ಲ. ಸೊ ದಟ್ ಈಸ್ ದ ರೀಸನ್ ದ ಕ್ರಿಮಿನಲ್ ಹಿಮ್ಸೆಲ್ಫ್ ಹ್ಯಾಸ್ ಟು ಫೆಚ್ ಹಿಸ್ ಫುಡ್ ಫ್ರಮ್ ದಿ ಪ್ಯಾಲೇಸ್. ಆ ಕಾರಣಗಳಿಂದಾಗಿ ಆ ಕೈದಿ ಅವನೇ ಪ್ಯಾಲೇಸಿಗೆ ಹೋಗಿಬಿಟ್ಟು ಆರಾಮಾಗಿ ಉಂಡು ತಿಂದು ಬಂದು ಮತ್ತೆ ಜೈಲಿನ ಒಳಗಡೆ ಅವನೇ ಲಾಕ್ ಹಾಕೊಂಡು ಹೋಗಿ
ಮಲಗ್ತಾ ಇರ್ತಾನೆ. ಸೊ ಫುಡ್ ಫ್ರಮ್ ದಿ ಪ್ಯಾಲೇಸ್ ಕಿಚನ್ ಈವನ್ ದೆಮ್ ಆಲ್ಸೋ ಹಿ ಡಿಡ್ ನಾಟ್ ಕಂಪ್ಲೇನ್ ಅಂತ ಹೇಳ್ತಾನೆ. ನೆಕ್ಸ್ಟು ಬಟ್ ನಾವು ವೆನ್ ದೆ ಟೋಲ್ ಟು ರನ್ ಅವೇ ದೆನ್ ಹಿ ರೆಫ್ಯೂಸ್ ಟು ಎಸ್ಕೇಪ್ ಫ್ರಮ್ ದಿ ಪ್ರಿಸನ್. ಈ ಎಲ್ಲ ಕಾರಣಗಳಿಂದಾಗಿ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ನಾನು ಇಲ್ಲಿಂದ ಓಡೋಗಲ್ಲ ಅಂತ ಹೇಳ್ತಾನೆ. ಇದ್ರ ಜೊತೆಗೆ ಇನ್ನೊಂದು 4 ಪಾಯಿಂಟ್ ಪಡೀರಿ. ಏನು ಅಂದರೆ, ದ ಕ್ರಿಮಿನಲ್ ವಾಸ್ ಅಡ್ಜಸ್ಟೆಡ್ ಟು ದಿಸ್ ಫ್ರೀ ಫುಡ್, ಸೇಫ್ಟಿ, ಸೆಕ್ಯೂರಿಟಿ, ಫ್ರೀ ಶೆಲ್ಟರ್. ಕ್ರಿಮಿನಲ್ಲು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾನೆ. ಉಚಿತವಾದ ಊಟ, ಉಚಿತವಾದ ಮನೆ, ಉಚಿತವಾದ ಸೆಕ್ಯೂರಿಟಿ, ಉಚಿತವಾದ ಎಲ್ಲ ಸಿಗ್ತಾಯಿದೆ ಅಂದಮೇಲೆ ವೈ ಐ ಶುಡ್ ರನ್ ಅವೇ ಫ್ರಮ್ ಹಿಯರ್. ನನ್ನ ಜೀವನಕ್ಕೆ ಬೇಕಾಗಿರೋದೇ ನನಗೇನು, ಅದೇ ಅಲ್ವಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಾನು ಹೇಳಿದ್ನಲ್ವಾ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಫಸ್ಟ್ ಜಡ್ಜ್ಮೆಂಟ್ ಕೊಟ್ಟರೆ ಏನಂತ ಬರೀಬೇಕು, ಸೆಕೆಂಡ್ ಜಡ್ಜ್ಮೆಂಟ್ ಕೇಳಿದರೆ ಏನಂತ ಬರೀಬೇಕು, ಹಾಗೂ 2D ಬಗ್ಗೆ ಕೇಳಿದರೆ ಏನಂತ ಬರೀಬೇಕು ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ, ಉಪಯೋಗಿಸ್ಕೊಳ್ಳಿ. ಧನ್ಯವಾದಗಳು. ಯಾಕಂದರೆ ಸಮಯ ಇಲ್ಲ ಕಣ್ರಪ್ಪ, ಹಾಗಾಗಿ ಶ್ರಮಿಸಬೇಕು ಎಲ್ಲರೂ ಕೂಡ. ಧನ್ಯವಾದಗಳು. ಆನ್ಯುವಲ್ ಎಕ್ಸಾಮ್ ಟೈಮಿಗೆ ಬೇಕಾದ್ರೆ ಮಾಡಿಕೊಡವ.